ಅಧ್ಯಾಯ 9. ಆತ್ಮಿಕ ಕಾಯಿಲೆಯಿಂದ ಕೇಡು. ಒಬ್ಬನು ದೇವಭಕ್ತಿಗೆ ಸಾಧನವಾದಂಥ ಉಪದೇಶಗಳನ್ನು ಒಪ್ಪಿಕೊಳ್ಳದೆ ಉಪಯೋಗವಿಲ್ಲದ ಉಪದೇಶಗಳನ್ನು ಬೋಧಿಸುವವನಾದರೆ ಆ ಉಪದೇಶವು ಹುರುಳಿಲ್ಲದ್ದು, ವ್ಯಾಧಿಯುಳ್ಳವನಾಗಿದ್ದಾನೆ ಎಂದು ಅಪೊಸ್ತಲನಾದ ಪೌಲನು ಕೆಲವು ಉಪದೇಶಗಳಿಗಾಗಿ ವಾದ ವಿವಾದಗಳನ್ನ ಮಾಡುವವರನ್ನ ಕುರಿತು ಹೇಳುತ್ತಾನೆ. ಶರೀರ ವ್ಯಾಧಿಯೂ ಉಂಟು, ಆತ್ಮಿಕ ವ್ಯಾಧಿಯೂ ಉಂಟು. ವ್ಯಾಧಿಯಿಂದ ಶರೀರ ಬಾಧಿಸಲ್ಪಡುವುದು ಆತ್ಮಿಕ ಹೆಮ್ಮೆಯಿಂದ ಆತ್ಮಿಕ ಕಾಯಿಲೆಯೂ ಸಹ ಬರುತ್ತದೆ. ಇಂದು ಹಲವಾರು ಸಭೆಗಳಲ್ಲಿ ಐಕ್ಯತೆ ಇಲ್ಲದಿರುವುದನ್ನು ಕಾಣುತ್ತೇವೆ. ಒಂದೊಂದು ಸಭೆಯಲ್ಲಿ ಒಂದೊಂದು ರೀತಿಯ ಉಪದೇಶಗಳು ಇರುತ್ತವೆ. ಕೆಲವು ಸಭೆಗಳಲ್ಲಿ ಒಳಗೆ ಹೋಗಿ ನೋಡಿದರೆ ಅವರು ಇತರ ಸಭೆಗಳನ್ನು ದೂಷಿಸಿ, ತಪ್ಪು ಹೊರಿಸಿ, ತಮ್ಮದೇ ಶ್ರೇಷ್ಠವಾದುದೆಂದು ಹೇಳಿ ಪ್ರೀತಿ ಇಲ್ಲದವರಾಗಿ ವಾಗ್ವಾದ ಮಾಡುತ್ತಾರೆ. ಅತಿ ವ್ಯಾಸಂಗವು ದೇಹಕ್ಕೆ ಆಯಾಸ ಎಂದು ಸತ್ಯವೇದ ಹೇಳುತ್ತದೆ. ಪ್ರಸಂಗಿ 12:12. ದೈವಿಕ ಪ್ರೀತಿ ಇಲ್ಲದೆ ತಮ್ಮ ಸ್ವಂತ ಬುದ್ಧಿಯಿಂದ ಸತ್ಯವೇದವನ್ನು ಓದುವುದರಿಂದ ಉಂಟಾಗುವ ಕಾಯಿಲೆ ಇದು. ಒಂದು ಕಡೆ ವಿಪರೀತವಾದ ಉಪವಾಸದಿಂದಾಗುವ ತರ್ಕಗಳು, ಇನ್ನೊಂದು ಕಡೆ ಹೊಟ್ಟೆ ಕಿಚ್ಚಿನಿಂದ ಉಂಟಾಗುವ ಉಪದೇಶಗಳು. ಒಬ್ಬರನ್ನೊಬ್ಬರು ಕಾಲೆಳೆಯುವ ಸ್ಥಿತಿಯಲ್ಲಿ ಈಗಿನ ಕ್ರೈಸ್ತರು ತಡವರಿಸುತ್ತಿರುವರು. ತಮಾಷೆಯಾದ ಕತೆ ಒಂದು ಹೀಗಿದೆ. ಒಂದು ಊರಲ್ಲಿ ಒಬ್ಬರ ಹತ್ತಿರ 10 ಹಸುಗಳಿದ್ದವು. ಆದರೆ ಅವರ ಎದುರು ಮನೆಯವರ ಹತ್ತಿರ 100 ಹಸುಗಳಿದ್ದವು. ಆದುದರಿಂದ 10 ಹಸುಗಳಿದ್ದ ಆ ಸಹೋದರನು ದೇವರ ಬಳಿಯಲ್ಲಿ ಹೀಗೆ ಪ್ರಾರ್ಥಿಸಿದನು: ದೇವರೇ, ಎದುರು ಮನೆಯ ಸಹೋದರನ ಬಳಿ 100 ಹಸುಗಳಿವೆ, ನನಗೂ 100 ಹಸುಗಳನ್ನು ಕೊಡು ಎಂದು ಕೇಳಿದನಂತೆ. ಇದು ಒಳ್ಳೆಯ ಪ್ರಾರ್ಥನೆ ಅಲ್ಲವೇ? ಹಾಗೆಯೇ ಮತ್ತೊಬ್ಬ ವಿಶ್ವಾಸಿಯ ಹತ್ತಿರ 10 ಹಸುಗಳಿದ್ದವು. ಅವನ ಎದುರು ಮನೆಯವರ ಬಳಿ 100 ಹಸುಗಳಿದ್ದವು. ಈ 10 ಹಸುಗಳಿದ್ದವನು ಮೊಣಕಾಲೂರಿ, ದೇವರೇ, ಏಕೆ ನನ್ನ ಎದುರು ಮನೆಯವನಿಗೆ 100 ಹಸುಗಳಿರಬೇಕು? ಇದರಿಂದ ಅವನಿಗೆ ಅಹಂಕಾರ ಬರುವುದಿಲ್ಲವೇ? ನೀನು ಆ ಹಸುಗಳನ್ನು ಏನು ಮಾಡುವಿಯೋ ಗೊತ್ತಿಲ್ಲ. ಅವನು ಸಹ 10 ಹಸುಗಳನ್ನೇ ಇಟ್ಟುಕೊಳ್ಳುವ ಹಾಗೆ ಮಾಡು ಅಂದನು. ಇದು ವ್ಯಾಧಿಯನ್ನುಂಟು ಮಾಡುವ ಪ್ರಾರ್ಥನೆ. ಕೊರಿಯಾ ದೇಶದಲ್ಲಿ ಒಂದು ಸಭೆಯು ಬೆಳೆಯುತ್ತದೆಂದರೆ ಇತರ ಸಭೆಗಳು ಅದನ್ನು ಬೆಂಬಲಿಸಿ ಬೆಳೆಯುವಂತೆ ಮಾಡುತ್ತವೆ. ಆದರೆ ಭಾರತದಲ್ಲಿ ಒಂದು ಸಭೆ ಬೆಳೆಯುತ್ತದೆಂದರೆ ಇತರರು ಆ ಸಭೆಗಳನ್ನು ಒಡೆಯುವುದು ಹೇಗೆ? ಅದರಲ್ಲಿರುವ ಆತ್ಮಗಳನ್ನು ಕದಿಯುವುದು ಹೇಗೆ? ಅದನ್ನು ನಡೆಸುವ ಬೋಧಕರಿಗೆ ವಿರೋಧವಾಗಿ ತಪ್ಪು ಹೊರಿಸುವುದು ಹೇಗೆ ಎಂದು ಯೋಚಿಸುತ್ತಿರುತ್ತಾರೆ. ಪ್ರೀತಿ ಇಲ್ಲದ ಉಪದೇಶಗಳಿಂದ ಯಾವ ಉಪಯೋಗವೂ ಇರುವುದಿಲ್ಲ. ಕ್ರಿಸ್ತನ ದಿನಗಳಲ್ಲಿ ಆತನನ್ನು ಹುಡುಕಿ ಬಂದ ಗುಂಪುಗಳನ್ನು 2 ಭಾಗ ಮಾಡಬಹುದು. ಒಂದು, ಆತನಿಂದ ಒಳ್ಳೆಯದನ್ನು ಹೊಂದುವುದಕ್ಕಾಗಿ, ಶರೀರದ ವ್ಯಾಧಿಗಳು ಗುಣಪಡಿಸಿಕೊಳ್ಳುವುದಕ್ಕಾಗಿ ಆಶೀರ್ವಾದವನ್ನು ಹೊಂದಲು ಬಂದ ಜನರು. ಅದೇ ಸಮಯದಲ್ಲಿ ಬೇರೆ ಗುಂಪಿನವರು ಕ್ರಿಸ್ತನಲ್ಲಿಯೇ ತಪ್ಪು ಕಂಡುಹಿಡಿಯುವವರು ಮಾತ್ರವಲ್ಲದೆ ಆತನ ಬಳಿಯಲ್ಲಿಯೇ ಕುತರ್ಕಗಳನ್ನ ಮಾಡುವವರಾಗಿ ಆತನ ಮೇಲೆಯೇ ತಪ್ಪು ಹೊರಿಸುವವರಾಗಿದ್ದರು. ದೇವಮಗುವೆ, ಶರೀರದ ವ್ಯಾಧಿಗೆ ಔಷಧ ಉಂಟು. ಕರ್ತನ ಬಾಸೊಂಡೆಗಳು ನಮ್ಮನ್ನು ಗುಣಪಡಿಸುತ್ತವೆ. ಆದರೆ ಹೆಮ್ಮೆಯಿಂದ ಆತ್ಮಿಕ ಅಹಂಭಾವವನ್ನು ಹೊಂದಿ ಆತ್ಮದಲ್ಲಿ ವ್ಯಾಧಿಯುಂಟಾದರೆ ಪರಿಹಾರ ಇನ್ನೆಲ್ಲಿವೆ? ಅಹಂಕಾರಿಗಳನ್ನು ದೇವರು ಎದುರಿಸುತ್ತಾನೆ ಎಂದು ಸತ್ಯವೇದವು ಹೇಳುತ್ತದೆ. ದೇವಮಗುವೆ, ದೈವಿಕ ಪ್ರೀತಿಯಿಂದ ಕರ್ತನನ್ನು, ವಿಶ್ವಾಸಿಗಳನ್ನು, ಸಭೆಗಳನ್ನು, ಸೇವಕರನ್ನು ಪ್ರೀತಿಸುವಂತವನಾಗು. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆಯಲ್ಲ. ರೋಮ 5:5.